ಮೂರು ಬಾರಿ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರವನ್ನು ಹೊರಹಾಕಿದ್ದಾರೆ ಡಿಸಿಎಂ ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್. 3 ಸಲ ಸಿಎಂ ಆಗುವಂತ ಅವಕಾಶ ಇತ್ತು, ಕೈತಪ್ಪಿ ಹೋಯಿತು. 2013ರ ಚುನಾವಣೆಯಲ್ಲಿ ನಾನು ಕೊರಟಗೆರೆಯಿಂದ ಸೋತಿದ್ದೆ. ಒಂದು ವೇಳೆ ಆಗ ನಾನು ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಾ ಇರಲಿಲ್ಲ. ನಮ್ಮ ಅದೃಷ್ಟವೋ ಹಣೆ ಬರಹವೋ ಗೊತ್ತಿಲ್ಲ. ಮೈತ್ರಿ ಆದಾಗ್ಲೂ ಸಿಎಂ ಮಾಡಬಹುದಿತ್ತು. ಮೈತ್ರಿ ಆದಾಗ್ಲೂ ಕೂಡ ದಲಿತ ಮುಖ್ಯಮಂತ್ರಿ ವಿಚಾರ ಪ್ರಸ್ತಾಪ ಆಗಿತ್ತು, ಆಗ್ಲೂ ಕೂಡ ಸಿಎಂ ಮಾಡಬಹುದಿತ್ತು. ಯಾವ ಕಾರಣಕ್ಕೆ ಎಚ್ಡಿಕೆ ಮಾಡಿದ್ರು ಅದೂ ಗೊತ್ತಿಲ್ಲ. ಈ ಬಾರಿ ಮುಖ್ಯಮಂತ್ರಿ ಆಗುವ ವಿಶ್ವಾಸ ಇತ್ತು. ಪಾಲಿಟಿಕ್ಸ್ ನಲ್ಲಿ ಬೇರೆ ತರ ತೀರ್ಮಾನಗಳಾಗ್ತದೆ, ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿ ತುಮಕೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಅವರು ಬಹಳ ಬೇಸರದಿಂದ ಮುಖ್ಯಮಂತ್ರಿ ಸ್ಥಾನ ಯಾವ್ಯಾವ ಸಮಯದಲ್ಲಿ ಕೈತಪ್ಪಿ ಹೋಯ್ತು, ನನಗೆ ನಾನೆಷ್ಟು ದುರಾದೃಷ್ಟವಂತ ಅಂತ ಮಾತಾಡ್ತಾ ಹೇಳಿದ್ದಾರೆ. 2018ರಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿತ್ತು. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಮನೆ ಬರೋನೋ ಏನಾಯ್ತು ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡಬಹುದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಅದು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪೊಲಿಟಿಕ್ಸ್ ಗೊತ್ತಲ್ಲ, ಪೊಲಿಟಿಕ್ಸು ಬೇರೆ ತರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋದಿಲ್ಲ ನಾವು. ರಾಜ್ಯದ ಜನ ನಮ್ಮನ್ನ ಗಮನಿಸ್ತಾರೆ. 2018ರಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಅದು ಆ ಪ್ರತಿನಿಧಿ ಜಗದೀಶ್ ಇದ್ದಾರೆ, ತುಮಕೂರು ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಡಿಸಿಎಂ ಹತಾಶೆಯಿಂದ ಮಾತಾಡಿದ್ರ. ಆ ಸಂದರ್ಭ ಏನಿತ್ತು ಅವರಲ್ಲಿ? ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಅಂತ ಹೇಳಿ ಮಾತಾಡುವಂತ ಸಂದರ್ಭ ಏನಿತ್ತು? ಏನ್ ಹೇಳಿದ್ರು? ಏನಾಯ್ತು ಜಗದೀಶ್? ರಂಜಿತ್, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗಿ ಸ್ಥಾನವನ್ನು ಕೂಡ ಅಲಂಕರಿಸಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಮೊದಲ ಬಾರಿಗೆ ತುಮಕೂರಿಗೆ ಡಿಸಿಎಂ ಆದ ಬಳಿಕ ಬಂದಂತ ಸಂದರ್ಭದಲ್ಲಿ ಒಂದು ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿಗಳ ಜೊತೆ ಅವರು ತಮ್ಮ ಒಂದು ಭಾವುಕದ ಮಾತುಗಳನ್ನ ಆಡಿರ್ತಕ್ಕಂಥದ್ರೆ, ನನಗೆ 3 ಬಾರಿ ಸಿಎಂ ಸ್ಥಾನದ ಒಂದು ಇಂದ ಕೈತಪ್ಪಿರ್ತಕ್ಕಂಥದ್ದು. ಅಂದ್ರೆ ನಾನು ಸಾಕಷ್ಟು ಬಾರಿ ಕೂಡ ಅಂದ್ರೆ ಪಕ್ಷಕ್ಕೆ ಅಂದಿನಿಂದಲೂ ಕೂಡ ನಿಷ್ಠಾವಂತನಾಗಿ ಕೆಲಸ ಮಾಡ್ಕೊಂಡು ಕೂಡ ಬಂದಿದ್ದೇನೆ. ಆದ್ರೂ ಕೂಡ ನನಗೆ ಪಕ್ಷದಿಂದ ಸಿಎಂ ಸ್ಥಾನ ಕೂಡ ಸಿಕ್ಕಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಜೊತೆಗೆ ಏನು 2013ರಲ್ಲಿ ನಾನು ಆ ಒಂದು ಸಂದರ್ಭದಲ್ಲಿ ಕೂಡ ಸಿಎಂ ಆಗುವಂತ ಅವಕಾಶ ಕೂಡ ಇತ್ತು. ಆ ಸಂದರ್ಭದಲ್ಲೂ ಕೂಡ ನಾನು ಸೋತಂತ ಪರಿಣಾಮವಾಗಿ ಸಿದ್ದರಾಮಯ್ಯನವರು ಆಗ ಸಿಎಂ ಕೂಡ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕುಮಾರಸ್ವಾಮಿ ಸಿಎಂ ಆಗಿದ್ದಲ್ಲೂ ಕೂಡ ನನಗೊಂದು ಅವಕಾಶ ಕೂಡ ಇತ್ತು. ಆದ್ರೂ ಕೂಡ ಆ ಸಂದರ್ಭದಲ್ಲೂ ಕೂಡ ನಾನು ಸಿಎಂ ಆಗೋದಕ್ಕಾಗಿಲ್ಲ. ಮತ್ತೆ ಈ ಬಾರಿ ಕೂಡ ಸಿಎಂ ಆಗುವಂತ ಚಾನ್ಸಸ್ ಕೂಡ ಇತ್ತು. ಈ ಬಾರಿ ಕೂಡ ತನಗೆ ಕೈತಪ್ಪಿರ್ತಕ್ಕಂಥದ್ದು. ಈ ರೀತಿಯಾದಂತ ಒಂದು ನೋವಿನ ಒಂದು ಮಾತನ್ನ ತನ್ನ ಸಿಬ್ಬಂದಿಗಳ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಏನೋ ಒಂದ್ ಕಡೆ ಅವರು ಅಂದ್ರೆ ಪಕ್ಷದ ಅಂದ್ರೆ ಹೈಕಮಾಂಡ್ ಜೊತೆ ಕೂಡ ನೇರವಾಗಿ ಕೂಡ ಮಾತನಾಡಿರ್ತಕ್ಕಂಥದ್ದು. ಈ ಬಾರಿ ನನಗೊಂದು ಅವಕಾಶವನ್ನು ಕೊಟ್ರೆ ನಾನು ಕೂಡ ಪಕ್ಷದಲ್ಲಿರ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಕೂಡ ಅವ್ರು ಹೇಳಿರ್ತಕ್ಕಂಥ. ಇಲ್ಲದಿದ್ರೆ ನನಗೆ ಸಾಕಷ್ಟು ಕೆಲಸಗಳು ಕೂಡ ಇದೆ, ಆ ರೀತಿಯಾಗಿ ನಾನು ನನ್ನ ದಾರಿಯನ್ನು ನೋಡ್ಕೊಂತೀನಿ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಒಟ್ಟಿನಲ್ಲಿ ಎಲ್ಲೊಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಎಲ್ಲೊಂದ್ ಕಡೆ ತಮ್ಮ ಸಿಬ್ಬಂದಿಗಳು ಅಂದ್ರೆ ತಮ್ಮ ಕಾಲೇಜಿನ ಸಿಬ್ಬಂದಿಗಳ ಜೊತೆ ಈ ರೀತಿಯ ಒಂದು ಭಾವುಕದ ಮಾತನ್ನು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜಗದೀಶ್. 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರವನ್ನು ಹೊರಹಾಕಿದ್ದಾರೆ ಡಿಸಿಎಂ ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್. 3 ಸಲ ಸಿಎಂ ಆಗುವಂತ ಅವಕಾಶ ಇತ್ತು, ಕೈತಪ್ಪಿ ಹೋಯಿತು. 2013ರ ಚುನಾವಣೆಯಲ್ಲಿ ನಾನು ಕೊರಟಗೆರೆಯಿಂದ ಸೋತಿದ್ದೆ. ಒಂದು ವೇಳೆ ಆಗ ನಾನು ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಾ ಇರಲಿಲ್ಲ. ನಮ್ಮ ಅದೃಷ್ಟವೋ ಹಣೆ ಬರಹವೋ ಗೊತ್ತಿಲ್ಲ. ಮೈತ್ರಿ ಆದಾಗ್ಲೂ ಸಿಎಂ ಮಾಡಬಹುದಿತ್ತು.
ಮೈತ್ರಿ ಆದಾಗ್ಲೂ ಕೂಡ ದಲಿತ ಮುಖ್ಯಮಂತ್ರಿ ವಿಚಾರ ಪ್ರಸ್ತಾಪ ಆಗಿತ್ತು. ಆಗ್ಲೂ ಕೂಡ ಸಿಎಂ ಮಾಡಬಹುದಿತ್ತು. ಯಾವ ಕಾರಣಕ್ಕೆ HDK ಮಾಡಿದ್ರು ಅದೂ ಗೊತ್ತಿಲ್ಲ. ಈ ಬಾರಿ ಮುಖ್ಯಮಂತ್ರಿ ಆಗುವ ವಿಶ್ವಾಸ ಇತ್ತು. ಪಾಲಿಟಿಕ್ಸ್ ನಲ್ಲಿ ಬೇರೆ ತರ ತೀರ್ಮಾನಗಳಾಗ್ತದೆ, ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿ ತುಮಕೂರಿನಲ್ಲಿ DCM ಪರಮೇಶ್ವರ್ ಅವರು ಬಹಳ ಬೇಸರದಿಂದ ಮುಖ್ಯಮಂತ್ರಿ ಸ್ಥಾನ ಯಾವ್ಯಾವ ಸಮಯದಲ್ಲಿ ಕೈತಪ್ಪಿ ಹೋಯ್ತು, ನನಗೆ ನಾನೆಷ್ಟು ದುರಾದೃಷ್ಟವಂತ ಅಂತ ಮಾತಾಡ್ತಾ ಹೇಳಿದ್ದಾರೆ. 2018ರಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಅಂದ್ರೆ ನಮ್ಮ ಅದೃಷ್ಟನೋ ಮನೆ ಬರೋನೋ ಏನಂತ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದ್ರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 19 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡಬಹುದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿ 2ನೇ ಸರಿನೂ ಮಿಸ್ ಆಯಿತು. ಅದು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ತರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳೋದಿಲ್ಲ. ನಾವು ರಾಜ್ಯದ ಜನ ನಮ್ಮನ್ನ ಗಮನಿಸ್ತಾರೆ. 2018ರಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಅದು ಆ ಸಂದರ್ಭ ಪ್ರತಿನಿಧಿ ಜಗದೀಶ್ ಇದ್ದಾರೆ, ತುಮಕೂರು ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ DCM ಹತಾಶೆಯಿಂದ ಮಾತಾಡಿದ್ರ, ಆ ಸಂದರ್ಭ ಏನಿತ್ತು ಅವರಲ್ಲಿ? ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಅಂತ ಹೇಳಿ ಮಾತಾಡುವಂತ ಸಂದರ್ಭ ಏನಿತ್ತು? ಏನ್ ಹೇಳಿದ್ರು? ಏನಾಯ್ತು ಜಗದೀಶ್? ರಂಜಿತ್, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು DCM ಆಗಿ ಸ್ಥಾನವನ್ನು ಕೂಡ ಅಲಂಕರಿಸಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಮೊದಲ ಬಾರಿಗೆ ತುಮಕೂರಿಗೆ DCM ಆದ ಬಳಿಕ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆ ಒಂದು ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿಗಳ ಜೊತೆ ಅವರು ತಮ್ಮ ಒಂದು ಭಾವುಕದ ಮಾತುಗಳನ್ನ ಆಡಿರ್ತಕ್ಕಂಥದ್ರೆ, ನನಗೆ 3 ಬಾರಿ CM ಸ್ಥಾನದ ಒಂದು ಇಂದ ಕೈ ತಪ್ಪಿರ್ತಕ್ಕಂಥದ್ದು. ಅಂದ್ರೆ ನಾನು ಸಾಕಷ್ಟು ಬಾರಿ ಕೂಡ ಅಂದ್ರೆ ಪಕ್ಷಕ್ಕೆ ಅಂದಿನಿಂದಲೂ ಕೂಡ ನಿಷ್ಠಾವಂತನಾಗಿ ಕೆಲಸ ಮಾಡ್ಕೊಂಡು ಕೂಡ ಬಂದಿದ್ದೇನೆ. ಆದ್ರೂ ಕೂಡ ನನಗೆ ಪಕ್ಷದಿಂದ CM ಸ್ಥಾನ ಕೂಡ ಸಿಕ್ಕಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಜೊತೆಗೆ ಏನು 2013ರಲ್ಲಿ ನಾನು ಆ ಒಂದು ಸಂದರ್ಭದಲ್ಲಿ ಕೂಡ CM ಆಗುವಂತ ಅವಕಾಶ ಕೂಡ ಇತ್ತು. ಆ ಸಂದರ್ಭದಲ್ಲೂ ಕೂಡ ನಾನು ಸೋತಂತ ಪರಿಣಾಮವಾಗಿ ಸಿದ್ದರಾಮಯ್ಯನವರು ಆಗ CM ಕೂಡ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕುಮಾರಸ್ವಾಮಿ CM ಆಗಿದ್ದಲ್ಲೂ ಕೂಡ ನನಗೊಂದು ಅವಕಾಶ ಕೂಡ ಇತ್ತು. ಆದ್ರೂ ಕೂಡ ಆ ಸಂದರ್ಭದಲ್ಲೂ ಕೂಡ ನಾನು CM ಆಗೋದಕ್ಕಾಗಿಲ್ಲ. ಮತ್ತೆ ಈ ಬಾರಿ ಕೂಡ CM ಆಗುವಂತ ಚಾನ್ಸಸ್ ಕೂಡ ಇತ್ತು. ಈ ಬಾರಿ ಕೂಡ ತನಗೆ ಕೈ ತಪ್ಪಿರ್ತಕ್ಕಂಥದ್ದು. ಈ ರೀತಿಯಾದಂತ ಒಂದು ನೋವಿನ ಒಂದು ಮಾತನ್ನ ತನ್ನ ಸಿಬ್ಬಂದಿಗಳ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಎಲ್ಲೋ ಒಂದ್ ಕಡೆ ಅವರು ಅಂದ್ರೆ ಪಕ್ಷದ ಅಂದ್ರೆ ಹೈಕಮಾಂಡ್ ಜೊತೆ ಕೂಡ ನೇರವಾಗಿ ಕೂಡ ಮಾತನಾಡಿರ್ತಕ್ಕಂಥದ್ದು. ಈ ಬಾರಿ ನನಗೊಂದು ಅವಕಾಶವನ್ನು ಕೊಟ್ರೆ ನಾನು ಕೂಡ ಪಕ್ಷದಲ್ಲಿರ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಕೂಡ ಅವ್ರು ಹೇಳಿರ್ತಕ್ಕಂಥ. ಇಲ್ಲದಿದ್ರೆ ನನಗೆ ಸಾಕಷ್ಟು ಕೆಲಸಗಳು ಕೂಡ ಇದೆ, ಆ ರೀತಿಯಾಗಿ ನಾನು ನನ್ನ ದಾರಿಯನ್ನು ನೋಡ್ಕೊಂತೀನಿ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಒಟ್ಟಿನಲ್ಲಿ ಎಲ್ಲೊಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು CM ಸ್ಥಾನ ಕೈತಪ್ಪಿದ್ದಕ್ಕೆ ಎಲ್ಲೊಂದ್ ಕಡೆ ತಮ್ಮ ಸಿಬ್ಬಂದಿಗಳು ಅಂದ್ರೆ ತಮ್ಮ ಕಾಲೇಜಿನ ಸಿಬ್ಬಂದಿಗಳ ಜೊತೆ ಈ ರೀತಿಯ ಒಂದು ಭಾವುಕದ ಮಾತನ್ನು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜಗದೀಶ್.